ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಸೈನ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಮೇಜಿಂಗ್ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೆ. ಮ್ಯಾಥ್ಸ್ ಟ್ರಿಕ್ಸನ್ನು ಅಡಿಷನ್ ಸಬ್ಟ್ರಾಕ್ಷನ್ಗೆ ರಿಲೇಟೆಡ್ ಆಗಿರೋದು. ನೀವು ಈ ಟ್ರಿಕ್ಸನ್ನು ಕಲ್ತ್ಕೊಂಡ್ರೆ ನಿಮ್ಮ ಕಾಗ್ನಿಟಿವ್ ಸ್ಕಿಲ್ಸ್ ಇನ್ಕ್ರೀಸ್ ಆಗುತ್ತೆ. ಕಾಗ್ನಿಟಿವ್ ಸ್ಕಿಲ್ಸ್ ಅಂದರೆ ಅರಿವಿನ ಕೌಶಲ್ಯಗಳು ಅಂತ ಹೇಳ್ತಾರಲ್ವಾ, ಆ ಕಾಗ್ನಿಟಿವ್ ಸ್ಕಿಲ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬ್ರೈನ್ ರಿಲೇಟೆಡ್ ಆಗಿರೋದು. ಕಾಗ್ನಿಟಿವ್ ಅಂದರೆ ಬ್ರೈನ್ಗೆ ರಿಲೇಟ್ ಆಗಿರುತ್ತೆ. ನಮ್ಮ ಬ್ರೈನ್ ಏನು ಕೆಲಸ ಮಾಡುತ್ತೆ ಹೇಳಿ? ಲರ್ನ್ ಮಾಡುತ್ತೆ, ರೀಡ್ ಮಾಡುತ್ತೆ, ಸ್ಟಡಿ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಈ ಸ್ಕಿಲ್ಸ್ ಎಲ್ಲ ನಿಮಗೆ ಡೆವಲಪ್ ಆಗುತ್ತೆ. ಓಕೆ, ಮತ್ತೆ ಈ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನಿಮ್ಮ ಮೈಂಡಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಓಕೆ, ನಿಮಗೆ ಯಾವುದೂ ಒಂದು ಪೆನ್ ಪೇಪರ್ ಅವಶ್ಯಕತೆ ಇರಲ್ಲ. ಈ ಟ್ರಿಕ್ ನೀವು ಫಾಲೋ ಮಾಡಿದ್ರೆ ಓಕೆನಾ. ಸೊ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಎಸ್ಪೆಷಲಿ ಯಾವ ಮಕ್ಕಳಿಗೆ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಲೈಕ್ 5th ಸ್ಟ್ಯಾಂಡರ್ಡ್ ಆ್ಯಂಡ್ ಅಬೋವ್, ಈ ಟ್ರಿಕ್ ತುಂಬಾನೇ ಯೂಸ್ ಆಗುತ್ತೆ ಅವ್ರಿಗೆ. ಮತ್ತೆ ಕೆಲವೊಂದು ಮಕ್ಕಳಿಗೆ ಅಡಿಷನ್ ಸಬ್ಟ್ರಾಕ್ಷನ್ ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿದ್ರೆ ಅವ್ರಿಗೆ ತುಂಬಾ ಕಷ್ಟ ಅನಿಸ್ತಿರುತ್ತೆ, ಹೌದಾ? 2 ಡಿಜಿಟ್ ನಂಬರ್, 3 ಡಿಜಿಟ್ ನಂಬರ್ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕಷ್ಟ ಅನಿಸ್ತಿರುತ್ತೆ. ಸೊ ಆ ಮಕ್ಕಳಿಗೆ ನೀವು ಈ ಟ್ರಿಕ್ ಅನ್ನ ಹೇಳ್ಕೊಟ್ರೆ ಅವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಅವರು ಮ್ಯಾಥ್ಸ್ ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ಕೊಂತಾರೆ. ಓಕೆ, ಶುರು ಮಾಡುವ. ಓಕೆ, ಫಸ್ಟ್ 2 ಡಿಜಿಟ್ ಅಂಡ್ 3 ಡಿಜಿಟ್ ಅಡಿಷನ್. ಡಿಜಿಟ್ಸ್ ಅಂದ್ರೆ ಏನ್ ಹೇಳಿ? ಫಾರ್ ಎಕ್ಸಾಂಪಲ್ 2, 4, 6, 8. ಓಕೆ, ಇದು ಒಂದು ನಂಬರ್, ಹೌದಾ? 2, 4, 6, 8 ಇಸ್ ಅ ನಂಬರ್. ಓಕೆ, ಇದರಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 1, 2, 3, 4 ಡಿಜಿಟ್ ಇದೆ. ಒಂದು ಇಂಡಿವಿಜುವಲ್ ನಂಬರ್ ಅನ್ನು ನಾವು ಒಂದು ಡಿಜಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಈಗ ದಿಸ್ ಇಸ್ ಅ ಹೋಲ್ ನಂಬರ್, ಇದನ್ನ ನಾವು ಹೋಲ್ ನಂಬರ್ ಅಂತ ಕರಿತೀವಿ. ಓಕೆ, 2468 ಇಸ್ ಅ ನಂಬರ್. ಓಕೆ, ಅದರಲ್ಲಿ 4 ಡಿಜಿಟ್ ಇದೆ. ಓಕೆನಾ? ಈಗ ಡಿಫರೆನ್ಸ್ ಅರ್ಥ ಆಯ್ತಲ್ವಾ ಡಿಜಿಟ್ಸ್ ಮತ್ತೆ ನಂಬರ್ಸ್ಗೆ? ಓಕೆನಾ? ಈಗ ಮೊದಲಿಗೆ ಫಸ್ಟ್ ಎಕ್ಸಾಂಪಲ್, ನಮಗೆ ಇನ್ ಕೇಸ್ 56 ಮತ್ತೆ 44 ಆಡ್ ಮಾಡಬೇಕಾಯ್ತು. ಓಕೆನಾ? ವಿತೌಟ್ ಎನಿ ಪೆನ್ ಅಂಡ್ ಪೇಪರ್, ವಿತೌಟ್ ಎನಿ ಕ್ಯಾಲ್ಕುಲೇಟರ್. ಓಕೆ, ಕೆಲವೊಬ್ರು ಮಾಡ್ತಾರೆ. ಓಕೆ, ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಮಕ್ಕಳಿಗೆ ಇದು ಡಿಫಿಕಲ್ಟ್ ಅನ್ಸುತ್ತಲ್ವಾ? ಸೊ ಅವರಿಗೆ ನೀವು ಯಾವ ತರ ಹೇಳ್ಕೊಡ್ಬೋದು ಅಂದ್ರೆ 56 ಮತ್ತೆ 44 ಈ ತರ ನಾವು ಅದನ್ನ ಕನ್ಸಿಡರ್ ಮಾಡಿ. 56 ಈ 41st ನಂಬರ್ ಅನ್ನ ಹಾಗೆ ಇಟ್ಟು ಸೆಕೆಂಡ್ ನಂಬರ್ 44 ಅನ್ನ 40 ಪ್ಲಸ್ 4 ಈ ತರನು ಬರಿಬಹುದಲ್ವಾ 44 ಅನ್ನ. ಸೊ ಈ ತರ ಬರ್ಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ. ಇನ್ ಟರ್ಮ್ಸ್ ಆಫ್ 10 ಮಕ್ಕಳಿಗೆ ತುಂಬಾ ಈಸಿ ಆಗುತ್ತಲ್ವಾ. ಈಗ 56 ಪ್ಲಸ್ 40, ಫಸ್ಟ್ ನಾವೇನ್ ಮಾಡ್ಬೇಕು? 56 ಮತ್ತೆ 40 ಅನ್ನ ಆಡ್ ಮಾಡ್ಬೇಕು. ಎಷ್ಟಾಗುತ್ತೆ? 96 ಆಗುತ್ತೆ, ಹೌದಾ? 96ಗೆ ಪ್ಲಸ್ 4 ಆಡ್ ಮಾಡಿದ್ರೆ 100. ಓಕೆನಾ? ಸೊ ಈ ಸೆಕೆಂಡ್ ನಂಬರ್ನ ಮಾತ್ರ ನಾವು ಈ ತರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಮಕ್ಕಳಿಗೆ ಬರೆದು ತೋರಿಸಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ತರ ಈ ಕ್ಯಾಲ್ಕುಲೇಷನ್, ಈ ಟೈಪ್ ಆಫ್ ಕ್ಯಾಲ್ಕುಲೇಷನ್ ನಾವು ಮೈಂಡ್ ಅಲ್ಲೂ ಮಾಡ್ಕೋಬಹುದಲ್ವಾ? ಓಕೆ, 56 ಮತ್ತೆ 40 ಅಂದ್ರೆ 96 ಆಗುತ್ತೆ, ಪ್ಲಸ್ 4 ಆಡ್ ಮಾಡಿದ್ರೆ 100. ವೆರಿ ಈಸಿ, ರೈಟ್? ಸೊ ನೆಕ್ಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೆಕೆಂಡ್ ಎಕ್ಸಾಂಪಲ್ 65. ಇನ್ ಕೇಸ್ 65 ಇತ್ತು, 19 ಇತ್ತು ಅಂದ್ರೆ ನೀವು ಇದನ್ನ ಹೇಗೆ ಮಾಡ್ತೀರಾ ಅಂದ್ರೆ ಸೇಮ್ ಇದೇ ತರನೇ ಫಸ್ಟ್ ನಂಬರ್ ಹಾಗೆ ಇಟ್ಕೊಳ್ಳಿ. 65 ಈ 19 ಇದೆ ಅಲ್ವಾ, ಈ 19 ಅನ್ನ ನಾವು 10 ಪ್ಲಸ್ 9 ಈ ತರನಾದ್ರೂ ಬರಿಬಹುದಲ್ವಾ? 10 ಪ್ಲಸ್ 9 ಅಂದ್ರೆ 65 ಪ್ಲಸ್ 10. ಫಸ್ಟ್ ಇವೆರಡು ನಂಬರ್ ಅನ್ನ ಆಡ್ ಮಾಡ್ಬೇಕು. 65 ಪ್ಲಸ್ 10 ಎಷ್ಟಾಯ್ತು? 75. 75 ಪ್ಲಸ್ 9 84. ಓಕೆ, ಈ ತರ ಬರಿಬಹುದು. ಇನ್ ಕೇಸ್ ಈ ತರ ಇದು 9 ಇಸ್ ಅ ಬಿಗ್ಗರ್ ನಂಬರ್, 75ಗೆ 9 ಆಡ್ ಮಾಡೋದು ಕಷ್ಟ ಅನ್ಸಿದ್ರೆ ನೀವು ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. 65 ಸೇಮ್ ಅದೇ ತರ ಬರ್ಕೊಳ್ಳಿ. 65 ನ 19 ಮಾತ್ರ ನೀವು 20 ಮೈನಸ್ 1 ಈ ತರನಾದ್ರೂ ಬರಿಬಹುದಲ್ವಾ 19 ಅನ್ನ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು? 65 ಮತ್ತೆ 20 ಅನ್ನ ಆಡ್ ಮಾಡಿ. ಎಷ್ಟಾಗುತ್ತೆ? 85, ಹೌದಾ? 85 ಮೈನಸ್ 1 84, ರೈಟ್? ಸೊ ಈ ತರ ನಾವು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ತುಂಬಾ ಈಸಿಯಾಗಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ಕೊಂತಾರೆ. ಓಕೆ, ಇಲ್ಲಿ 2 ಡಿಜಿಟ್ಸ್ ನಂಬರ್ ಅನ್ನ ನೋಡಿದ್ವಲ್ಲ, 2 ಡಿಜಿಟ್ಸ್ ನಂಬರ್ ಗಳನ್ನ ಯಾವ ತರ ಆಡ್ ಮಾಡೋದು, ಮೆಂಟಲಿ ಯಾವ ತರ ಆಡ್ ಮಾಡೋದು ಅಂತ ನೋಡಿದ್ವಿ. ಓಕೆ, ಲಾಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ, ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 36, 29 ಈ ತರ ಇತ್ತು ಅಂದ್ರೆ ಸೇಮ್ ವೈಸ್ ಇದೇ ತರನೇ ಲಾಸ್ಟ್ ಎಕ್ಸಾಂಪಲ್ಸ್ ಮಾಡಿದ್ವಲ್ಲ, ಫಸ್ಟ್ ನಂಬರ್ ಅದೇ ತರ ಇಟ್ಕೊಳ್ಳೋದು. 29 ಮಾತ್ರ ನಾವು 20 ಪ್ಲಸ್ 9. ಓಕೆ, ರೈಟ್? ಸೊ ಇಲ್ಲೇನಾಗುತ್ತೆ? 56 ಆಗುತ್ತೆ. 56 ಪ್ಲಸ್ 9 ಈಸ್ ಈಕ್ವಲ್ ಟು 65, ರೈಟ್? ಸೊ ಇದನ್ನ ಈ ಮೆಥಡ್ ತರ ಮಾಡಿ ನೋಡೋಣವಾ? 36, 29 ಅಂದ್ರೆ 30 ಮೈನಸ್ 1, ಹೌದಾ? ಈ ತರನು ಬರಿಬಹುದಲ್ವಾ? ಸೊ
36 ಪ್ಲಸ್ 30 ಇವೆರಡು ನಂಬರನ್ನು ಫಸ್ಟ್ ಆಡ್ ಮಾಡಿ. 66 ಮೈನಸ್ 1 65. ಓಕೆ, ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಆ ಮೆಥಡ್ ಅನ್ನ ನೀವು ಫಾಲೋ ಮಾಡ್ಬೋದು, ಮೈಂಡ್ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಈಗ 3 ಡಿಜಿಟ್ ನಂಬರ್ ಅನ್ನ 3 ಡಿಜಿಟ್ಸ್ ಅಡಿಷನ್ ಯಾವ ತರ ಮಾಡೋದು ಅಂತ ನೋಡೋಣ. 3 ಡಿಜಿಟ್ಸ್ ನಂಬರ್ ಅನ್ನ. ರೈಟ್, ಸೊ ಇಲ್ಲಿ 165 236. ಈ 236 ನಂಬರ್ ಅನ್ನ ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್, ನಮ್ಗೆಲ್ಲ ಗೊತ್ತಿದೆ ಅಲ್ವಾ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಯಾವ ತರ ಬರೀಬೇಕು ಅಂತ. ಮಕ್ಕಳಿಗೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಅಥವಾ 4th ಸ್ಟ್ಯಾಂಡರ್ಡ್ ಅಲ್ಲೇ ಅವ್ರಿಗೆ ಗೊತ್ತಿರುತ್ತೆ. ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಒಂದು ನಂಬರ್ ಕೊಟ್ರೆ ಅದನ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಯಾವ ತರ ಬರೀಬೇಕು ಅಂತ. ಇಲ್ಲಿ ನಾನು ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡಿಸ್ತೀನಿ ನೋಡಿ ನಿಮ್ಗೆ. ಈ 165 ನ ಸೇಮ್ ಅದೇ ತರ ಹಾಕೊಳ್ಳಿ. 165 ಫಸ್ಟ್ ನಂಬರ್ ಅನ್ನ, ಸೆಕೆಂಡ್ ನಂಬರ್ 236 ಇದೆ ಅಲ್ವಾ, ಇವೆರಡು ನಂಬರ್ಸ್ ಆಡ್ ಮಾಡ್ಬೇಕು ನಾವು. ಓಕೆ, ಸೊ 236 ಅನ್ನ ನಾವು 200 ಪ್ಲಸ್ 36, ಸೊ 30 ಪ್ಲಸ್ 6. ಓಕೆನಾ, ಸೊ ಈ ತರ ಬರೀಬಹುದಲ್ವಾ. ಮಕ್ಕಳಿಗೆ ಒನ್ಸ್ ಅಂದ್ರೆ ಯೂನಿಟ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ನೆಕ್ಸ್ಟ್ 1000 ಪ್ಲೇಸ್ ಬರುತ್ತಲ್ಲ, ಈ ತರ ಅವರಿಗೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿದ್ರೆ ಅವ್ರು ಈ ತರ ಈಸಿಯಾಗಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಬರೀತಾರೆ. ಓಕೆ, ಈ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಗೊತ್ತಿದ್ರೆ ಅವ್ರಿಗೆ ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡ್ತಾರೆ. ಓಕೆ, ಸೊ ಈಗ ಫಸ್ಟ್ ನಾವೇನ್ ಮಾಡಬೇಕು, 165ಗೆ ಫಸ್ಟ್ 200 ಆಡ್ ಮಾಡಿ. 200 ಎಷ್ಟಾಗುತ್ತೆ, 365 ಆಗುತ್ತೆ. 365ಗೆ ಮತ್ತೆ 30 ಆಡ್ ಮಾಡಿ. 30 395. 395ಗೆ ಪ್ಲಸ್ 6 ಆಡ್ ಮಾಡಿ. ಎಷ್ಟಾಗುತ್ತೆ, 401. ಹೌದಾ, ತುಂಬಾ ಈಸಿ ಇದೆ ಅಲ್ವಾ. ಸೊ ಈ ತರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರ್ಕೊಂಡು ನಾವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಅಡಿಷನ್ ತುಂಬಾನೇ ಈಸಿಯಾಗಿ ಆಗುತ್ತೆ. ಓಕೆನಾ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 731 187. ಸೊ ಈ ನಂಬರ್ ನೋಡೋಣ. ಸೊ 731 ಹಾಗೆ ಇಟ್ಕೊಂಡು 187 ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೀಬೇಕು. ಯಾವ ತರ ಹೇಳಿ, 100 ಪ್ಲಸ್ 80 ಪ್ಲಸ್ 7. ಸೊ 187 ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಗುತ್ತಲ್ವಾ ಇದು. ಸೊ ಈಗ ನಾವು 731 ಅನ್ನ ಫಸ್ಟ್ 100 ತಗೊಂಡು ಅಡಿಷನ್ ಮಾಡಿ. 831 ಆಗುತ್ತೆ. ಹೌದಾ, 831ಗೆ ಮತ್ತೆ ನಾವೀಗ ಏನ್ ಆಡ್ ಮಾಡಬೇಕು, 80. ಹೌದಾ, 80 ಆಡ್ ಮಾಡಿದ್ರೆ 911 ಆಗುತ್ತೆ. 911ಗೆ ಪ್ಲಸ್ 7 ಆಡ್ ಮಾಡಿ. ಲಾಸ್ಟ್ 7 ಆಡ್ ಮಾಡಿದ್ರೆ 918. ಓಕೆ, ಸೊ ಇದು ಆನ್ಸರ್. ಸೊ ಈ ತರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರ್ಕೊಂಡು ನಾವು ಮೈಂಡ್ ಅಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ರೈಟ್, ಸೊ ಈಗ ನಾವು ನೋಡಿರೋದು 2 ಡಿಜಿಟ್ ಮತ್ತು 3 ಡಿಜಿಟ್ ಅಡಿಷನ್ ಅನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು 2 ಡಿಜಿಟ್ ಮತ್ತೆ 3 ಡಿಜಿಟ್ ಸಬ್ಟ್ರಾಕ್ಷನ್ ಅನ್ನು ನೋಡೋಣ. ಓಕೆನಾ, ಫಸ್ಟ್ ಎಕ್ಸಾಂಪಲ್ 76 14. ಸೊ 14 ಅನ್ನ 76 ಅಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಹೌದಾ, ಸೊ ಈಗ ಸೇಮ್ ನಾವು ಅಡಿಷನ್ ಅಲ್ಲಿ ಯಾವ ತರ ಮಾಡಿದ್ವಿ, ಫಸ್ಟ್ ನಂಬರ್ ಅನ್ನ ಹಾಗೆ ಇಟ್ಕೊಂಡು ಸೆಕೆಂಡ್ ನಂಬರ್ ಅನ್ನ ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೆದಿದ್ವಲ್ವಾ. ಸೊ ಅದೇ ತರ ಈ 14 ಅನ್ನ ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೆಯೋಣ ಇನ್ ಟರ್ಮ್ಸ್ ಆಫ್ 10. ಓಕೆ, ಸೊ ಇನ್ ಟರ್ಮ್ಸ್ ಆಫ್ 10 ಅಂದ್ರೆ ಫಸ್ಟ್ 10 ಪ್ಲಸ್ 4. 10 ಪ್ಲಸ್ 4 ಇಸ್ 14 ಅಲ್ವಾ. ಸೊ ಈಗ ನಾವೇನ್ ಮಾಡಬೇಕು, ಸೊ 76 ಅನ್ನ ಫಸ್ಟ್ 10 ಕಳಿಬೇಕು 76 ಅಲ್ಲಿ. 76 ಮೈನಸ್ 10 ಎಷ್ಟಾಗುತ್ತೆ, 66 ಆಗುತ್ತೆ. ಈ 66 ಅನ್ನ ಮತ್ತೆ ಈ 4 ತಗೊಂಡು ಈ 4 ಅನ್ನ ಕಳಿಬೇಕು 66 ಅಲ್ಲಿ. ಎಷ್ಟಾಗುತ್ತೆ ಹೇಳಿ, 62. ರೈಟ್, ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. 59 23. ರ್ಯಾಂಡಮ್ ಆಗಿ ನಂಬರ್ಸ್ ತಗೊಂಡು ನೀವು ಟ್ರೈ ಮಾಡಿ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಷ್ಟ ಆಗ್ಬೋದು, ಆದ್ರೆ ನೀವು ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಗೆ ಬರ್ತಾ ಬರ್ತಾ ಪ್ರಾಕ್ಟೀಸ್ ಇದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಓಕೆ, ಸೊ ಈ 23 ಅನ್ನು ನಾವು 20 ಪ್ಲಸ್ 3 ಅನ್ನು ಬರ್ಕೋಬಹುದಲ್ವಾ. ಸೊ ನಾವು ಅಡಿಷನ್ ಅಲ್ಲಿ ಈ ತರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೆದು ಒಂದೊಂದು ನಂಬರ್ ಅನ್ನ ತಗೊಂಡು ಆಡ್ ಮಾಡಿದ್ವಿ. ಇಲ್ಲಿ ನಾವು ಒಂದೊಂದು ನಂಬರ್ ಅನ್ನ ತಗೊಂಡು ಸಬ್ಟ್ರಾಕ್ಟ್ ಮಾಡ್ತಿದೀವಿ. ರೈಟ್, ಸೊ ಈಗ 59 ಮೈನಸ್ 20 39 ಆಗುತ್ತಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಟೆನ್ಸ್ ಬರ್ಕೊಂಡ್ರೆ ನಮಗೆ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. 39 ಆಯ್ತು. ಸೊ 20 ತಗೊಂಡು ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ, 39 ಆಯ್ತು. ಈಗ ನಾವು 39 ಅಲ್ಲಿ 3 ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು, 36. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಈಗ 3 ಡಿಜಿಟ್ ನಂಬರ್ಸ್ ನೋಡೋಣ. 624 175 ಸಬ್ಟ್ರಾಕ್ಷನ್. ಈಗ ಸೇಮ್ ವೈಸ್ 100 175 ನ ಎಕ್ಸ್ಪೆಂಡೆಂಟ್ ಫಾರ್ಮ್ ಬರ್ಕೊಂತಾ ಇದ್ದೀನಿ. 100
ಪ್ಲಸ್ 70 ಪ್ಲಸ್ 5. ಈಗ 624 ಮೈನಸ್ ಫಸ್ಟು ಮೈನಸ್ 100 ಮಾಡಿ 524 ಬರುತ್ತೆ. 524 ಅಲ್ಲಿ 70ಯನ್ನು ಕಳೀರಿ 70 454 ಬರುತ್ತೆ. ಓಕೆನಾ, 454 ಬರುತ್ತೆ. 454 ಅಲ್ಲಿ ಲಾಸ್ಟ್ಗೆ ಯಾವ ನಂಬರ್ ಇದೆ? 5 ಇದೆ. ಮೈನಸ್ 5 ಮಾಡಿ 449. ಓಕೆ, ಸೊ ಈ ತರ ನಾವು ಒಂದೊಂದು ನಂಬರ್ನ ತಗೊಂಡು ಆ ಮೇನ್ ನಂಬರಿಂದ ಫಸ್ಟ್ ನಂಬರಿಂದ ಕಳಿಬೇಕು, ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 851 282. ಓಕೆನಾ, ಸೊ ಈ ನಂಬರನ್ನು ನಾವು ಫಸ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರೀಬೇಕು. 282ನ 200 ಪ್ಲಸ್ 80 ಪ್ಲಸ್ 2 ಅಲ್ವಾ, ಈ ತರ ಬರೀಬಹುದು ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಸೊ ಫಸ್ಟ್ 851 ಮೈನಸ್ 200 651 ಆಗುತ್ತಲ್ವಾ, ಮೈನಸ್ ಸೆಕೆಂಡ್ ನಂಬರ್ 80 651 ಅಲ್ಲಿ 80ನ ಕಳೆದ್ರೆ ನಮಗೆ 571 ಬರುತ್ತೆ. ಓಕೆ, ಈಗ 571 ಅಲ್ಲಿ ನಾವು 2ನ್ನ ಕಳಿಬೇಕು, ಮೈನಸ್ 2 569. ಓಕೆನಾ, ಸೊ ಇಲ್ಲಿ ನಾವು 2 ಡಿಜಿಟ್ ಮತ್ತು 3 ಡಿಜಿಟ್ ಇರೋ ನಂಬರ್ಸ್ ಅನ್ನು ನಾವು ಯಾವ ತರ ಸಬ್ಟ್ರಾಕ್ಟ್ ಮಾಡ್ಬೇಕಂತ ನೋಡಿದ್ವಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಕಾಂಪ್ಲಿಮೆಂಟ್ಸ್ ಅಂತ. ಕಾಂಪ್ಲಿಮೆಂಟ್ಸ್ ಅಂದ್ರೆ ಏನು? ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ 45 ಕಾಂಪ್ಲಿಮೆಂಟ್ ಬಂದ್ಬಿಟ್ಟು 55. ಯಾಕೆ ಅಂದ್ರೆ ಈ 45 ಮತ್ತೆ 55 ಎರಡು ಆಡ್ ಮಾಡಿದ್ರೆ ನಮಗೆ 100 ಸಿಗುತ್ತೆ. ಓಕೆನಾ, ಈ ಎರಡು ನಂಬರ್ಗಳನ್ನ ಆಡ್ ಮಾಡಿದ್ರೆ ನಮಗೆ 100 ಸಿಗುತ್ತೆ. ಹೌದಾ, 45 ಮತ್ತೆ 55ನ ಆಡ್ ಮಾಡಿದ್ರೆ 100 ಸಿಗುತ್ತೆ. ಅದಕ್ಕೆ 45 ಇಸ್ ಕಾಂಪ್ಲಿಮೆಂಟ್ ಆಫ್ 55 ಅಂತ ಹೇಳ್ತೀವಿ, ಅಥವಾ 55 ಇಸ್ ಕಾಂಪ್ಲಿಮೆಂಟ್ ನಂಬರ್ ಆಫ್ 45 ಅಂತ ಹೇಳ್ತೀವಿ. ಈಗ ಕಾಂಪ್ಲಿಮೆಂಟ್ ನಂಬರ್ಸ್ ನ 1 ಸೆಕೆಂಡ್ ಅಲ್ಲಿ ನೀವು ಯಾವ ತರ ಕಂಡುಹಿಡಿಬಹುದು, ನೀವು ಯಾವ ತರ ಬರೀಬಹುದು ಕಾಂಪ್ಲಿಮೆಂಟರಿ ನಂಬರ್ಸ್ ನ? ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬಹುದು ಕೆಲವೊಬ್ಬರಿಗೆ 39ಗೆ ಕಾಂಪ್ಲಿಮೆಂಟ್ ನಂಬರ್ 39ಗೆ ಎಷ್ಟು ಆಡ್ ಮಾಡಿದ್ರೆ 100 ಬರುತ್ತೆ. ಓಕೆ, ಸೊ ಆ ನಂಬರು 39ಗೆ ಕಾಂಪ್ಲಿಮೆಂಟ್ ನಂಬರ್ ಆಗಿರುತ್ತೆ. ಹೌದಾ, ಸೊ ಇಲ್ಲಿ 39 ಅಲ್ಲಿ 3 ಫಸ್ಟ್ ಡಿಜಿಟ್, 9 ಇಸ್ ಸೆಕೆಂಡ್ ಡಿಜಿಟ್. ಹೌದಾ, ಈ 3ಗೆ ನಾವು ಎಷ್ಟು ಆಡ್ ಮಾಡಿದ್ರೆ 9 ಬರುತ್ತೆ? 6 ಅಲ್ವಾ, 6 3 ಪ್ಲಸ್ 6 9. ಹೌದಾ, ಈ 9ಗೆ ಎಷ್ಟು ಆಡ್ ಮಾಡಿದ್ರೆ 10 ಬರುತ್ತೆ? 1. ಸೊ 61 ಇಸ್ ಕಾಂಪ್ಲಿಮೆಂಟರಿ ನಂಬರ್ ಆಫ್ 39. ಈಗ 39 ಮತ್ತೆ 61 ಆಡ್ ಮಾಡಿ ನೋಡಿ, ನಿಮ್ಗೆ 100 ಸಿಗುತ್ತೆ. ಹೌದಾ, ಈ ತರ ಬರೀಬೇಕು. ಯಾವುದೇ 2 ಡಿಜಿಟ್ ನಿಮ್ಗೆ ಇದ್ರೆ 57 ಇದ್ರೆ, ಓಕೆ, 2 ಡಿಜಿಟ್ ನಂಬರ್ ಇದೆ, 2 ಡಿಜಿಟ್ಸ್ ನಂಬರ್ ಇದ್ರೆ ಇದ್ರ ಕಾಂಪ್ಲಿಮೆಂಟರಿ ನಂಬರು ನಾವು ಹೇಗೆ ಬರೀಬೇಕು ಅಂದ್ರೆ, ಫಸ್ಟ್ ಡಿಜಿಟ್ಗೆ ಕೆಳಗಡೆ ನಾವೇನ್ ನಂಬರ್ ಬರೀಬೇಕು ಅಂದ್ರೆ 5 ಇದೆ ಅಲ್ವಾ, 5ಗೆ ಎಷ್ಟು ಆಡ್ ಮಾಡಿದ್ರೆ 9 ಬರಬೇಕು. ಫಸ್ಟ್ ಡಿಜಿಟ್ಗೆ ಇನ್ನೊಂದು ನಂಬರ್ ಆಡ್ ಮಾಡಿದ್ರೆ ನಮಗೆ 9 ಬರಬೇಕು. ಸೆಕೆಂಡ್ ಡಿಜಿಟ್ ಇನ್ನೊಂದು ನಂಬರ್ ಆಡ್ ಮಾಡಿದ್ರೆ ನಮಗೆ 10 ಬರಬೇಕು. ಟೋಟಲ್ ಸಮ್ ಹೇಳ್ತಾ ಇದ್ದೀನಿ ನಾನು, ಆಡ್ ಮಾಡಿದ್ರೆ. ಓಕೆ, 5ಗೆ ಎಷ್ಟು ಆಡ್ ಮಾಡಿದ್ರೆ ನಮಗೆ 9 ಬರುತ್ತೆ? 4 ಅಲ್ವಾ. 7ಗೆ ಎಷ್ಟು ಆಡ್ ಮಾಡಿದ್ರೆ 10 ಬರುತ್ತೆ? 3. ಸೊ ಈಗ 57 ಪ್ಲಸ್ 43 ನೋಡಿ, ಅದು 100 ಬರುತ್ತೆ. ಓಕೆನಾ, ಸೊ ಈ ತರ ನಾವು ಕಾಂಪ್ಲಿಮೆಂಟರಿ ನಂಬರ್ಸ್ ಅನ್ನ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀವಿ ನೋಡಿ. 18ಗೆ ಓಕೆ, ಸಿಂಪಲ್ ಆಗಿ ತಗೊಂಡಿದ್ದೀನಿ. 18ಗೆ ಫಸ್ಟ್ ಡಿಜಿಟ್ ಏನಿದೆ? 1 ಇದೆ. 1ಗೆ ಎಷ್ಟು ಆಡ್ ಮಾಡಿದ್ರೆ 9 ಬರುತ್ತೆ? 8 ಅಲ್ವಾ. 8 ಪ್ಲಸ್ 1 9 ಆಗುತ್ತೆ. 8ಗೆ ಎಷ್ಟು ಆಡ್ ಮಾಡಿದ್ರೆ 10 ಬರುತ್ತೆ? 2. 82 is complementary number of 18 or 18 is complementary number of 82. ಸೊ ಈ ಕಾಂಪ್ಲಿಮೆಂಟರಿ ನಂಬರ್ಸ್ ನಮಗೆ ತುಂಬಾನೇ ಯೂಸ್ ಆಗುತ್ತೆ ಫರ್ದರ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ. ಓಕೆ, ಈಗ 678 ಅಲ್ಲಿ ನಾವು 352 ಅನ್ನು ಕಳಿಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಈಗ ನಾವು ಬಿಫೋರ್ ಎಕ್ಸಾಂಪಲ್ಸ್ ಅಲ್ಲೆಲ್ಲ ನಾವು ಈ ತರ ಎಕ್ಸ್ಪೆಂಡೆಡ್ ಫಾರ್ಮ್ ಅಲ್ಲಿ ಬರ್ಕೊಂಡು ಒಂದೊಂದು ನಂಬರ್ ತಗೊಂಡು ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ. ಹೌದಾ, ಇಲ್ಲಿ ನಾವು ಎಕ್ಸ್ಪೆಂಡೆಡ್ ಫಾರ್ಮ್ ಅಲ್ಲಿ ಬರೀತಾ ಇಲ್ಲ, ನಾವು ಕಾಂಪ್ಲಿಮೆಂಟರಿ ನಂಬರ್ಸ್ ಅನ್ನ ಯೂಸ್ ಮಾಡಿ ಈ ಮೆಥಡ್ ಅನ್ನ ನಾವು ಇಲ್ಲಿ ಫಾಲೋ ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತಿದೀವಿ, ಈ 352 ಅನ್ನ
ಈಗ ಯಾವ ಥರ ನಾವು ಫಸ್ಟ್ ಸೆಕೆಂಡ್ ಮೆಥಡ್ 678 ಅಂದರೆ ಫಸ್ಟ್ ನಂಬರ್ ಯಾವ ಥರ ಇಡ್ತಿದ್ವು ಅದೇ ಥರ ಸೇಮ್ ಆಗಿ ಬರ್ಕೊಳ್ಳೋದು. ಈ ಸೆಕೆಂಡ್ ನಂಬರ್ ಇದೆ ಅಲ್ವಾ 352 ಅನ್ನ ಇದನ್ನ ನಾವು ಕಾಂಪ್ಲಿಮೆಂಟರಿ ನಂಬರ್ಸ್ ಇದೆ ಅಲ್ವಾ ಈ ಮೆಥಡ್ ಅನ್ನ ಫಾಲೋ ಮಾಡ್ತಿದ್ವಿ. 352 ಈ 352ದು ನೆಕ್ಸ್ಟ್ 100 ರೌಂಡ್ ಫಿಗರ್ ಏನಾಗುತ್ತೆ ಹೇಳಿ ಇನ್ ಟರ್ಮ್ಸ್ ಆಫ್ 100 400 ಅಲ್ವಾ. ಸೊ 352 400 ನೆಕ್ಸ್ಟ್ ರೌಂಡ್ ಫಿಗರ್ ಆಗುತ್ತೆ ಹೌದಾ. ಸೊ ಫಸ್ಟ್ ಅದು ನೋಡ್ಕೋಬೇಕು. ಇಲ್ಲಿ 100 ಪ್ಲೇಸ್ ಅಲ್ಲಿ 3 ಇದೆ. 352ಗೆ ನಮಗೆ ನೆಕ್ಸ್ಟ್ ರೌಂಡ್ ಫಿಗರ್ ಇನ್ ಟರ್ಮ್ಸ್ ಆಫ್ 100 ಓಕೆ ಅದು 400 ಆಗುತ್ತೆ. ಮೈನಸ್ ಇಲ್ಲಿ ನಾವು ಲಾಸ್ಟ್ 2 ಡಿಜಿಟ್ ಏನಿದೆ 52 ಇದೆ ಹೌದಾ. ಈಗ 52ಗೆ ಕಾಂಪ್ಲಿಮೆಂಟರಿ ನಂಬರ್ ಏನಾಗುತ್ತೆ ನೋಡಿ 52. 5ಗೆ ಆಡ್ ಏನಾದರೂ ಯಾವ್ದಾದ್ರು ನಂಬರ್ ಆಡ್ ಮಾಡಿದ್ರೆ 9 ಬರಬೇಕು 4 ಅಲ್ವಾ. ಸೊ 2ಗೆ 8. ಸೊ 48 ಇಸ್ ಎ ಕಾಂಪ್ಲಿಮೆಂಟರಿ ನಂಬರ್ ಆಫ್ 52. ಸೊ ಈ ಕಾಂಪ್ಲಿಮೆಂಟರಿ ನಂಬರ್ನ 48ನ ನಾವು ಇಲ್ಲಿ ಬರ್ಕೋಬೇಕು 48. ಅರ್ಥ ಆಯ್ತಲ್ವಾ. ಸೊ ಈಗ ನಾವು ಬಿಗ್ಗರ್ ನಂಬರ್ಸ್ ತಗೊಂಡು ಕಾಂಪ್ಲಿಮೆಂಟರಿ ಮೆಥಡ್ ಅನ್ನ ಯೂಸ್ ಮಾಡ್ತಿದೀವಿ. ಇಲ್ಲಿ 352 ಇದೆ. ಈ 352 ಅನ್ನ ಯಾವ ತರ ಬರ್ಕೋಬೇಕು ಅಂದ್ರೆ 352 ಇದಕ್ಕೆ ನೆಕ್ಸ್ಟ್ ರೌಂಡ್ ಫಿಗರ್ ಇನ್ ಟರ್ಮ್ಸ್ ಆಫ್ 100 ಹೇಳ್ತಾ ಇದ್ರಿ. ಇನ್ ಟರ್ಮ್ಸ್ ಆಫ್ 100 ನೋಡ್ತಿದೀವಿ ಇಲ್ಲಿ. ಇನ್ ಟರ್ಮ್ಸ್ ಆಫ್ 100 ಅಂದ್ರೆ 400 ಆಗುತ್ತಾ. ಮೈನಸ್ ಈ ಲಾಸ್ಟ್ 2 ಡಿಜಿಟ್ ಇದು ಕಾಂಪ್ಲಿಮೆಂಟರಿ ನಂಬರ್ ಅಂದ್ರೆ 48 ಈ ತರ ಬರ್ಕೋಬೇಕು. ನಾವೀಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ 678 ಮೈನಸ್ 400 ಓಕೆ. ಮೈನಸ್ ಈ ನಂಬರ್ ಮಾಡಿ ಫಸ್ಟ್ 678 ಮೈನಸ್ 400 ಮಾಡಿ 278 ಸಿಗುತ್ತೆ ಓಕೆ. ಈ 278ಗೆ ನಾವು ಪ್ಲಸ್ 48 ಪ್ಲಸ್ ಮಾಡಬೇಕು. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಮೈನಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಕಾಂಪ್ಲಿಮೆಂಟರಿ ನಂಬರ್ ಬಂದಿರುತ್ತಲ್ಲ ಇದನ್ನ ಪ್ಲಸ್ ಮಾಡಬೇಕು. ನಮಗೆ 326 ಸಿಗುತ್ತೆ ರೈಟ್. ಸೊ ದಿಸ್ ಇಸ್ ದ ಆನ್ಸರ್. ಈ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಯಾಕಂದ್ರೆ ಮೇಲ್ಗಡೆ ಎಲ್ಲ ನಂಬರ್ಸು ಕೆಳಗಡೆ ನಂಬರ್ಸ್ಗಿಂತ ಜಾಸ್ತಿ ಇದೆ, ಹೈಯರ್ ನಂಬರ್ಸ್ ಇದೆ. ಸೊ ಈ ಕ್ಯಾಲ್ಕುಲೇಷನ್ ನಾವು ಈಸಿಯಾಗಿ ಮೈಂಡಲ್ಲಿ ಈ ಮೆಥಡ್ ಇಲ್ಲದೇನು ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಏನು ಹೇಳ್ತಾ ಯಾವ ಎಕ್ಸಾಂಪಲ್ ಕೊಡ್ತೀನಿ ನೋಡಿ 8, 25, 472 ಈ ಎಕ್ಸಾಂಪಲ್ ಅಲ್ಲಿ ಆ ಥರ ಇಲ್ಲ ಹೌದಾ. ಸೊ ಮೇಲ್ಗಡೆ 2 ಇದೆ ಕೆಳಗಡೆ 7 ಇದೆ. ಸೊ ಈ ತರ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಿಮಗೆ ಈ ಮೆಥಡ್ ಇಂದ ಯೂಸ್ ಆಗುತ್ತೆ. ಸೊ ಈಗ ಸೇಮ್ ಯಾವ ತರ ಇಲ್ಲಿ ಫಾಲೋ ಮಾಡಿದ್ವಿ ಅದೇ ತರ ಇಲ್ಲಿ ಫಸ್ಟ್ ನಂಬರ್ ಹಾಗೆ ಇಟ್ಕೊಂಡು 472 ಅನ್ನ ಇನ್ ಟರ್ಮ್ಸ್ ಆಫ್ 100 ನಾವು ರೌಂಡ್ ಫಿಗರ್ ನ ಬರಿಬೇಕು. 472ಗೆ 500 ಅಲ್ವಾ. 500 ಮೈನಸ್ ಕಾಂಪ್ಲಿಮೆಂಟರಿ ನಂಬರ್ 72ಗೆ ಕಾಂಪ್ಲಿಮೆಂಟರಿ ನಂಬರ್ ನೋಡಬೇಕು. ಲಾಸ್ಟ್ 2 ಡಿಜಿಟ್ಸ್ಗೆ ಕಾಂಪ್ಲಿಮೆಂಟರಿ ನಂಬರ್ ನೋಡಬೇಕು. ಕಾಂಪ್ಲಿಮೆಂಟರಿ ನಂಬರ್ ನೋಡಿ 28 ಬರುತ್ತಾ. 7 ಪ್ಲಸ್ 2 9 ಆಗುತ್ತೆ. 2 ಪ್ಲಸ್ 8 10 ಆಗುತ್ತೆ ಹೌದಾ. 28 ಇಸ್ ಅ ಕಾಂಪ್ಲಿಮೆಂಟರಿ ನಂಬರ್ ಆಫ್ 72. ಸೊ ಈ ತರ ಬರ್ಕೊಂಡು ಸೇಮ್ ಮೆಥಡ್ 825 ಮೈನಸ್ 500 ಮಾಡಿ 325 ಸಿಗುತ್ತೆ. ಈಗ ನಾವು ಈ 28 ಅನ್ನ ಪ್ಲಸ್ ಮಾಡಬೇಕು. ಪ್ಲಸ್ 28 353. ದಿಸ್ ಇಸ್ ದ ಆನ್ಸರ್ ಓಕೆ. ನೆಕ್ಸ್ಟ್ 4 ಡಿಜಿಟ್ಸ್ ಅಂತ ತಗೊಳ್ಳೋಣ ಈಗ ಹೌದಾ. 1 4 8 3 5 41 ಸಬ್ಟ್ರಾಕ್ಟ್ ಮಾಡಬೇಕು. ಈ 541 ಅನ್ನ ಸೇಮ್ ಇನ್ ಟರ್ಮ್ಸ್ ಆಫ್ 100 ರೌಂಡ್ ನೆಕ್ಸ್ಟ್ ರೌಂಡ್ ಫಿಗರ್ 541ಗೆ 600 ಆಗುತ್ತಾ. ಮೈನಸ್ 41ಗೆ ನಾವು ಈಗ ಕಾಂಪ್ಲಿಮೆಂಟರಿ ನಂಬರ್ ನೋಡಬೇಕು. 41ಗೆ ಎಷ್ಟಾಗುತ್ತೆ 4 ಪ್ಲಸ್ 5 9 ಆಗುತ್ತಾ. 1 ಪ್ಲಸ್ 9 10 ಆಗುತ್ತೆ. ನೆಕ್ಸ್ಟ್ ಈಗ 1483 ಮೈನಸ್ 600 ಮಾಡಿ 883 ಬರುತ್ತೆ. ಈ 883ಗೆ ನಾವು ಈ ಕಾಂಪ್ಲಿಮೆಂಟರಿ ನಂಬರ್ ಅನ್ನ ಪ್ಲಸ್ ಮಾಡಬೇಕು, ಅಡಿಷನ್ ಮಾಡಬೇಕು. 59 ಪ್ಲಸ್ 59 942. ದಿಸ್ ಇಸ್ ದ ಆನ್ಸರ್ ಓಕೆ. ಸೊ ಈ ಕಾಂಪ್ಲಿಮೆಂಟರಿ ನಂಬರ್ಸ್ ನಮಗೆ ತುಂಬಾನೇ ಯೂಸ್ ಆಗುತ್ತೆ ಓಕೆ. ಈ ತರ ಗ್ರೇಟರ್ ನಂಬರ್ಸ್ ಸಬ್ಟ್ರಾಕ್ಷನ್ ಮಾಡೋದ್ರಲ್ಲಿ ಈ ವಿಡಿಯೋದಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ, ಏನೇನು ಬೆನಿಫಿಟ್ಸ್ ಇದೆ ಈ 2 ಡಿಜಿಟ್ ಮತ್ತು 3 ಡಿಜಿಟ್ ಅಡಿಷನ್ ಮೆಂಟಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡಿದ್ವಿ. ಯಾವ ಥರ ಮಾಡೋದಂತ ನೋಡಿದ್ವಿ. ಡಿಫ್ರೆಂಟ್ ಮೆಥಡ್ಸ್ ಅನ್ನ ನಾವು ಫಾಲೋ ಮಾಡಿ ನೋಡಿದ್ವಿ ಹೌದಾ. 2 ಡಿಜಿಟ್ ಮತ್ತು 3 ಡಿಜಿಟ್ ನಂಬರ್ಸ್ ಅನ್ನ ಅಡಿಷನ್ ಮಾಡಿದ್ವಿ ಮೆಂಟಲಿ ಓಕೆ. ಈ 2 ಡಿಜಿಟ್ ಮತ್ತು 3 ಡಿಜಿಟ್ ಸಬ್ಟ್ರಾಕ್ಷನ್ ಅನ್ನು ನೋಡಿದ್ವಿ. ಕಾಂಪ್ಲಿಮೆಂಟರಿ ನಂಬರ್ಸ್ ಏನು ಅಂತ ತಿಳ್ಕೊಂಡ್ವಿ ಹೌದಾ. ಕಾಂಪ್ಲಿಮೆಂಟರಿ ನಂಬರ್ಸ್ ಮೆಥಡ್ ಅನ್ನ ಯೂಸ್ ಮಾಡಿ ಯಾವ ತರ ಗ್ರೇಟರ್ ನಂಬರ್ಸ್ ಅನ್ನ ಬಿಗ್ಗರ್ ನಂಬರ್ಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಬಹುದು ಅಂತ ನೋಡಿದ್ವಿ
ಹೌದಾ? ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗುತ್ತೆ ಈ ಮೆಥಡ್. ಓಕೆ, ಅವ್ರ ಹತ್ರನೂ ಶೇರ್ ಮಾಡಿ. ಓಕೆ, ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಅನ್ನು ಒತ್ತಿ. ಓಕೆ, ಥ್ಯಾಂಕ್ ಯು.